ಹೋಬಳಿಯ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಬಂಧುಗಳು ಮತ್ತು ಸಾರ್ವಜನಿಕ ಬಂಧುಗಳು, ಈ ವೇದಿಕೆಯ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯ ಶಾಸಕರು, ಹೌಸಿಂಗ್ ಬೋರ್ಡಿನ ಅಧ್ಯಕ್ಷರಾದಂಥ ಶಿವಲಿಂಗೇಗೌಡ್ರೆ, ಹಿರಿಯರಾದಂಥ ಪುಟ್ಟೇಗೌಡ್ರೆ, ಗೋಪಾಲಕೃಷ್ಣ ಅವರವರೇ, ಶಂಕರಣ್ಣವರೇ, ನಮ್ಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಶ್ರೀಕಂಠಯ್ಯನವರು, ಈ ತಾಲೂಕಿಗೆಲ್ಲ, ಈ ಜಿಲ್ಲೆಗೆಲ್ಲ, ಈ ರಾಜ್ಯಕ್ಕೆ ಒಂದು ಒಕ್ಕಲಿಗ ನಾಯಕತ್ವವನ್ನು ತಂದುಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಅವರ ಸುಪುತ್ರ ರಾಮಚಂದ್ರ ಅವರೇ, ದೀಪು ಅವರೇ ಮತ್ತು ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಾಧ್ಯಮ ಸ್ನೇಹಿತರು. ಈಗ ಚುನಾವಣೆ ಇನ್ನು 15 ದಿವಸ ಇದೆ. ನಾಳೆ ನಾಡಿದ್ದು ಯುಗಾದಿ ಹಬ್ಬ, ನಾಳೆನೇ ಹಬ್ಬ. ನಾಳೆ ನಾಡಿದ್ದು ಹಬ್ಬ ಅಂದರೆ ಯಾವ ಅಷ್ಟಕ್ಕೂ ನಾಳೆಗಿಂತ ಮುಖ್ಯ ನನಗೆ. ಒಂದು ನಿಮಿಷ ಇರಪ್ಪ. ಚುನಾವಣೆ ಪ್ರತಿ 5 ವರ್ಷಕ್ಕೆ ಬರುತ್ತೆ, ಆದರೆ ಎಲ್ಲ ಚುನಾವಣೆಗೂ ಪ್ರಾಮುಖ್ಯತೆ ಸಿಗಲ್ಲ. ಯಾವುದಾದ್ರು ಒಂದೊಂದು ಸಂದರ್ಭದಲ್ಲಿ 10 ವರ್ಷ 15 ವರ್ಷಕ್ಕೊಂದು ಸಾರಿ ಬಹಳ ಮುಖ್ಯವಾದಂಥ ತೀರ್ಪು ಕೊಡ್ತಕ್ಕಂಥ ಸನ್ನಿವೇಶ ಇಡೀ ದೇಶದ ಜನಕ್ಕೆ, ರಾಜ್ಯದ ಜನಕ್ಕೆ ಎದುರಾಗುತ್ತೆ. ಇವತ್ತು ದೇಶ ನೋಡ್ತಾ ಇದೆ ಈ ಚುನಾವಣೆ ಏನಾಗ್ಬೋದು. ಭಾರತ ದೇಶ ಈ 10 ವರ್ಷ ಮೋದಿಯವರ ಆಡಳಿತ ಇದೆಯಲ್ಲ, ಅದೆಲ್ಲ ಒಂದು ಕನಸು ಮುಗಿದೋಯ್ತು. ಇವತ್ತಿನ ಚುನಾವಣೆ ಇಡೀ ದೇಶ, ಪ್ರಪಂಚ, ದೇಶದಲ್ಲಿ ಮುಂದೆ ಏನಾಗ್ಬೋದು ಅನ್ನೋದನ್ನು ಕಾಯ್ತಾ ಇದೆ. 10 ವರ್ಷದಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಂಥ ಬಿಜೆಪಿ ಸರ್ಕಾರ ಯಾವುದೇ ದೇಶದ ಜನರ ಬದುಕಿಗೆ ಅವರಿಂದ ಸಹಕಾರ ಆಗಲಿಲ್ಲ. ಮಹಿಳೆಯರಿಗೆ ಗ್ಯಾಸ್ ಇಂದ ಹಿಡಿದು, ಡೀಸೆಲ್ ಇಂದ ಹಿಡಿದು, ಪೆಟ್ರೋಲ್ ಇಂದ ಹಿಡಿದು ಪ್ರತಿಯೊಂದು ಪದಾರ್ಥದ ಮೇಲೂ ಸಹ ಟ್ಯಾಕ್ಸ್ ಅನ್ನು ಹಾಕಿ ಒಂದು ಕುಟುಂಬದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗದೆ ಇರೋ ಕೆಟ್ಟ ಪರಿಸ್ಥಿತಿಗೆ ತಂದ ಸರ್ಕಾರ ಯಾವುದಾದ್ರು ಸ್ವತಂತ್ರ ನಂತರ ಇದ್ರೆ ಅದು ಮೋದಿಯವರ ಸರ್ಕಾರ, ಬಿಜೆಪಿಯವರ ಸರ್ಕಾರ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ರಾಜ್ಯದಿಂದ ಟ್ಯಾಕ್ಸ್ ತಗೊಂಡು ನಮ್ಮ ರಾಜ್ಯಕ್ಕೆ ಕೊಡುವಂಥ ಅನುದಾನವನ್ನು ಕೊಡ್ತಾ ಇಲ್ಲ ಅಂದರೆ, ಬಹುಶಃ ನಮ್ಮ ಎದುರುಗಡೆ ಏನು ಜನತಾದಳ ಬಿಜೆಪಿಯವರು ಚುನಾವಣೆಗೆ ಬರ್ತಾರೆ, ಅವ್ರಿಗೆ ಕನಿಷ್ಠ ನೈತಿಕತೆ ಇಲ್ಲ. ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಪಕ್ಷದ ವ್ಯಾಮೋಹ, ವ್ಯಕ್ತಿಯ ವ್ಯಾಮೋಹ, ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ನೀವೆಲ್ಲರೂ ಸಹ ಕೆಲವೊಮ್ಮೆ ಈ ತೀರ್ಮಾನಗಳನ್ನ ತಗೋತೀರ. ರಾಜ್ಯಕ್ಕೆ ಅನುಕೂಲ ಆಗದೆ ಇರ್ತಕ್ಕಂಥದ್ದು, ರಾಜ್ಯ ಜನಕ್ಕೆ ಅನಾನುಕೂಲ ಆದಾಗ ನಿಮ್ಮ ತೀರ್ಮಾನ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಬಾರಿಸೋ ರೀತಿಯಲ್ಲಿ ಇರಬೇಕಾದದ್ದು ಮತದಾನದ ಮೂಲಕ. ಒಂದು ಪ್ರತಿಭಟನೆ ಮಾಡಿದ್ರೆ ಅದು ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ನೀವು ಒಂದು ಮತ ಹಾಕಬೇಕಾದ್ರೆ, ರಾಷ್ಟ್ರದ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಇಷ್ಟೊಂದು ಘೋರ ಅನ್ಯಾಯ ಮಾಡ್ತಾ ಇದೆ, ಅವ್ರ ವಿರುದ್ಧ ನಾನೊಂದು ಮತ ಹಾಕಬೇಕು ಅನ್ನೋ ಒಂದು ತೀರ್ಮಾನವನ್ನು ನನ್ನೆಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಸಾರ್ವಜನಿಕರು ಮಾಡಬೇಕು. ಅವಾಗಷ್ಟೇ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯವನ್ನು ಸರಿಸಮಾನವಾಗಿ ನೋಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು. ನೀವು ಅವ್ರು ಏನು ಮಾಡಿದ್ರು ನಾವು ಓಟ್ ಹಾಕ್ತೀವಿ ಅಂದರೆ ನಾಳೆ ನಮಗೆ ಆ ನ್ಯಾಯ ದೊರಕಲ್ಲ. ದಯಮಾಡಿ ನೀವೆಲ್ಲರೂ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ನೀವು ಅದನ್ನು ಪ್ರತಿಭಟಿಸ್ತಕ್ಕಂಥ ಅವಕಾಶ ಇವತ್ತು ಏಪ್ರಿಲ್ 26, ಮೇ 7ನೇ ತಾರೀಕು ಆ ಭಾಗದಲ್ಲಿದೆ. ಇವೆರಡೂ ದಿನ ನಡೀತಕ್ಕಂಥ ಕರ್ನಾಟಕ ರಾಜ್ಯದ ಚುನಾವಣೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧವಾದಂಥ ರೀತಿಯಲ್ಲಿ ಇರಬೇಕು. ಮತ್ತು ರೈತರು ಅಂದರೆ ಯಾರು?
ಬಹುತೇಕ 70% ಒಕ್ಕಲಿಗರು ರೈತರು. ಆ ಭಾಗದಲ್ಲಿ ಲಿಂಗಾಯತರು, ಈ ಭಾಗದಲ್ಲಿ ಒಕ್ಕಲಿಗರು. ಇನ್ನು ಉಳಿದಂತ ಎಲ್ಲ ಸಮಾಜದ ಜನ ಒಂದಷ್ಟು ರೈತರ ಕೆಲಸನೂ ಮಾಡ್ತಾರೆ, ಒಂದಷ್ಟು ವೈಯಕ್ತಿಕವಾದಂತ ಉದ್ಯೋಗ ಕಸಬು ಮಾಡ್ತಾರೆ. ಇವರು ಒಕ್ಕಲಿಗರು ಅಂತಾರಲ್ಲ, ರೈತರನ್ನ ಇವತ್ತು ಈ ಮಟ್ಟಕ್ಕೆ ತಂದಿರ್ತಕ್ಕಂಥದ್ದು ಯಾವುದು? ಇವತ್ತು ಡೆಲ್ಲಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಕೋವಿಡ್ ಟೈಮ್ನಲ್ಲಿ ಇಡೀ ರಾಷ್ಟ್ರದ ರೈತರು 106 ದಿವಸ ಪ್ರತಿಭಟನೆ ಮಾಡಿದ್ರು. ಅವರನ್ನ ಕನಿಕರ ತೋರಿಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ಅವ್ರ ಜೊತೆಲಿರ್ತಕ್ಕಂಥ ಜನತಾದಳದ ಅಭ್ಯರ್ಥಿಗೆ ನೀವು ಮತ ಹಾಕ್ಬೇಕಾ? ಯೋಚನೆ ಮಾಡಬೇಕು. ಇಡೀ ರಾಷ್ಟ್ರದಲ್ಲಿ ರೈತರನ್ನ ಕಣ್ಣೀರು ಹಾಕಿಸಿದಂಥದ್ದು ಜನತಾದಳ ಮತ್ತು ಬಿಜೆಪಿ. ರೈತರ ವಿರೋಧವಾದಂತಹ ಅನೇಕ ಕಾಯ್ದೆಗಳನ್ನ ಮಾಡಿದಾಗ ಆ ತೀರ್ಮಾನ ತಗೊಂಡಂಥದ್ದು, ಅದಕ್ಕೆ ಸಪೋರ್ಟ್ ಮಾಡಿದಂಥದ್ದು ಜನತಾದಳರು. ಇದೇ ಈ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಮುಖಂಡರುಗಳು, ರೇವಣ್ಣವರಿರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ಮತ ರೈತರ ವಿರುದ್ಧ ಕಾಯ್ದೆಗೆ ಮತ ಹಾಕೋದ್ರ ಮೂಲಕ ರೈತರಿಗೆ ವಿರುದ್ಧವಾದಂತ ಕೈ ಎತ್ತಿದ್ರು. ಅಂತ ಒಂದು ತೀರ್ಮಾನ ತಗೊಳ್ಳುವಂತವ್ರಿಗೆ ನೀವು ಮತ ಹಾಕ್ಬೇಕಂತ ಯೋಚನೆ. ಬಿಜೆಪಿಯವರು ಪ್ರಣಾಳಿಕೆ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು. ಜನತಾದಳದವರು ಭರವಸೆ ಕೊಟ್ಟಿದ್ರು ಪಂಚರತ್ನ ಅಂತ. ಕಾಂಗ್ರೆಸ್ನವರು ನಾವು ಕೊಟ್ಟಿದ್ದು. ಅದ್ರ ನಮ್ಮನ್ನು ಯಾಕೆ ನಂಬಿದ್ರು? 2018ರಿಂದ 13 ಸಿದ್ದರಾಮಯ್ಯನವರು ಕೊಟ್ಟಂತ ಕಾರ್ಯಕ್ರಮ ಭರವಸೆ ಮೇಲೆ ನಂಬಿಕೆ ಇಟ್ಟು 2018ರಿಂದ 23ಕ್ಕೆ ಅವ್ರು ನಡೆದಂತೆ ನಡೀಲಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರ ಭರವಸೆಯನ್ನು ನಂಬಲಿಲ್ಲ. ನಮ್ಮ ಭರವಸೆಯನ್ನ ನಂಬಿ 136 ಜನ ಗೆಲ್ಲಿಸಿದ್ರು. ಅದೇ ರೀತಿ ನಾವು ಒಂದು ತಿಂಗಳೊಳಗಡೆ 5 ಗ್ಯಾರಂಟಿಯನ್ನ ಕೊಟ್ಟು 5 ಗ್ಯಾರಂಟಿ ಮೂಲಕ ಇವತ್ತು ಪ್ರತಿ ಮನೆಗೆ 4,500 ರೂಪಾಯಿ ದುಡ್ಡು ತಲುಪ್ತಾ ಇದೆ. ಇವತ್ತು ಇಷ್ಟೆಲ್ಲ ದೊಡ್ಡ ಬರಗಾಲವನ್ನ ಎದುರಿಸ್ತಾ ಇದ್ರು ನಿಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಇವತ್ತು ಅಭಿವೃದ್ಧಿಗೂ ನಾವು ಮಾಡಿಲ್ಲ. ನಾನು ನಮ್ಮ ಶಿವಲಿಂಗಣ್ಣವರಿಗೆ ರೇಗಿಸ್ತೇನೆ ನೋಡಿ, ಇವತ್ತು ಇಡೀ ಜಿಲ್ಲೆ ಲೀಡ್ರಾಗಿ ಓಡಾಡ್ತಾ ಇದೆಯಾ? ಜನತಾದಳದಲ್ಲಿ ಇದ್ರೆ ಅರಸಿಕೆರೆ ಬಿಟ್ಟು ಪಕ್ಕಕ್ಕೆ ಯಾರು ಬರೋದಿರಲಿಲ್ಲ, ಬಂದ್ರೆ ಅವ್ರು ಬಿಟ್ಟಿರಲಿಲ್ಲ. ಹೌಸಿಂಗ್ ಬೋರ್ಡ್ ಚೇರ್ಮನ್ ಅಲ್ಲ, ಹೌಸಿಂಗ್ ಬೋರ್ಡ್ ಚೇರ್ಮನ್ ಕೊಡೋದು ಬೇಡ. ಅವರು ಪಕ್ಕಕ್ಕೆ ಯಾವ ತರಕ್ಕೂ ಬರೋದಿಲ್ಲ. ಅವರು ನಾನು ಮಂತ್ರಿ ಇದ್ದೆ, ಪಾಪ ನಮ್ಮ ವಿಶ್ವನಾಥ್ MLA ಇದ್ದ, ನಮ್ಮ ಸಕಲೇಶ್ಪುರದವರು. ಸೊ ಅವ್ರನ್ನ ಹೆಂಗ್ ಮಾತಾಡಿಸ್ತಿದ್ರು ಅಂತ ನನಗೆ ಗೊತ್ತಿದ್ದು. ಎಷ್ಟೋ ಇಟ್ಟೋ ಒಂಚೂರು ಗದರಿಸ್ಕೊಂಡು ಶಿವಲಿಂಗಣ್ಣ ಸುಮಾರಾಗಿ ಇದ್ರು, ಪುಟ್ಟೇಗೌಡರು, ಶಿವಲಿಂಗಣ್ಣ ಇಲ್ಲಿದ್ದವರೆಲ್ಲನೇ ಅವರ ಗದರಿಸ್ತಿದ್ದು ನೋಡ್ಬೇಕಾಗಿದೆ. ಇವತ್ತು ನಿಮಗೆ ಹೆಚ್ಚು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ನನಗೂ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಮಂಡ್ಯಕ್ಕೆ. ಶ್ರೇಯಸ್ ಪಟೇಲ್ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆ, ಒಬ್ಬ ನಿಮ್ಮೆಲ್ಲರ ಸೋದರ, ಮನೆ ಮಗ. ಶ್ರೀಕಂಠಯ್ಯನವರು ಪುರ್ಸಾನ್ಗೋಡ್ ಈ ಜಿಲ್ಲೆಯನ್ನ ಬಹಳ ದಕ್ಷತೆಯಿಂದ ಆಡಳಿತ ಮಾಡುವಂಥವ್ರು. ಯಾರು ಅವ್ರು ಮಾಡದೇ ಇರೋದನ್ನ ಯಾರು ಮಾಡಿಲ್ಲ. ಶ್ರೀಕಂಠಯ್ಯನವರು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅನೇಕ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಅವರ ಎರಡೂ ಕುಟುಂಬದ ಒಂದು ಕುಡಿ ಅಂತ ಹೇಳಿ ನೀವು ಅನ್ಕೋಬೇಕು. ಶ್ರೇಯಸ್ ಪಟೇಲ್ ಅವ್ರ ತಾಯಿ ಮೊನ್ನೆ ಮಾತನಾಡಿದಾಗ ನನಗೆ ಒಂಥರ ಅಳು ಬಂತು. ನಾವು ತಪ್ಪಲಿ ಅಂತ ಹೇಳಲಿಕ್ಕೆ ನನಗೆ ನೋವಾಗುತ್ತೆ. ನನ್ನ ಮಗ ತಂದೆ ಕಳ್ಕೊಂಡಿದ್ದಾನೆ, ತಾತನ ಕಳ್ಕೊಂಡಿದ್ದಾನೆ. ನಾವು ಇಬ್ರು ಊರಲ್ಲಿ ಇರ್ಲಿಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ನೀವು ಯೋಚನೆ ಮಾಡಿ, 2 ಬಾರಿ ತಾಯಿ, ಅವನು ಸೇರಿ 3 ಬಾರಿ ಸೋತಿದ್ದಾರೆ. ಇವತ್ತು ಅಂತ ಕೆಟ್ಟ ಪರಿಸ್ಥಿತಿನಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾರು ಒಬ್ಬ ಅಣ್ಣ ತಮ್ಮ ಇದ್ರೆ ನಿಮ್ಗೆ ನೋವಾಗಲ್ವಾ? ಕೈ ಅನ್ಸಲ್ವಾ? ನೀವು ಅವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ನಾವೆಲ್ಲರೂ ಕುಟುಂಬದ ಈ ಜಿಲ್ಲೆಗಾಗಿರ್ತಕ್ಕಂಥ ಸೇವೆಯನ್ನ ನೀವು ಸ್ಮರಿಸಬೇಕಾಗುತ್ತೆ. ಶ್ರೀಕಂಠಯ್ಯನವರು ಮತ್ತು ಪುರ್ಸಾನ್ಗೋಡ್ ಅಮ್ಮ ಅವರು ಇಬ್ಬರು ಸೋತಿದ್ದಾರೆ. ಪುರ್ಸಾನ್ಗೋಡ್ರು, ಶ್ರೀಕಂಠಯ್ಯನವರು ರಾಜಕೀಯ, ಪುರ್ಸಾನ್ಗೋಡ್ರು ದೇವೇಗೌಡರ ಜೊತೆ ರಾಜಕಾರಣ ಮಾಡಿ ಕೊನೆಯ ಹಂತದಲ್ಲಿ ಒಂದಷ್ಟು ವರ್ಷ ಶ್ರೀಕಂಠಯ್ಯನವರು ಅವರು ಜೋಡಿಯಾಗಿ ಕೆಲಸ ಮಾಡಬೇಕು.
ನಾನು ಸಹ 99ರಲ್ಲಿ ಶಾಸಕನಾಗಿದ್ದೆ, ಇವರು ಲೋಕೋಪಯೋಗಿ ಸಚಿವರಾಗಿದ್ದರು. ದಯಮಾಡಿ ಇವತ್ತು 5 ಗ್ಯಾರಂಟಿಗಳು ಎಷ್ಟು ಮುಖ್ಯನೋ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗಲ್ಲ. ಈ ಬಾರಿ ಅವ್ರು ಏನೇ ಆರ್ಭಟ ಮಾಡಿದ್ರು ನಮ್ಮ ಸೌತಲ್ಲಿ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಪುದುಚೇರಿ ಇರ್ಬೋದು, ಕರ್ನಾಟಕ ಇರ್ಬೋದು, ಇಷ್ಟರಿಂದಲೇ ಕಾಂಗ್ರೆಸ್ಸಿನ ಸಂಸದರು ಗೆಲ್ಲುವಂಥ ಎಲ್ಲ ಥರದ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ರೈತರ ಸಂಪೂರ್ಣ 1 ಲಕ್ಷದವರೆಗೂ ಸಾಲ ಮನ್ನಾ ಆಗುತ್ತೆ. MSPನೂ ಸಹ ಜಾರಿಗೆ ತರ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. MSP ಜಾರಿಗೆ ತಂದರೆ ಇಡೀ ರಾಷ್ಟ್ರದ ರೈತರು ಬದುಕು ಹಸನ ಆಗುತ್ತೆ. ಬರೀ ಕರ್ನಾಟಕದ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿನೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಪ್ರತಿ ಮನೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ನನ್ನ ತಾಯಂದಿರು 200 ಕೋಟಿ ಮಹಿಳೆಯರು ಇವತ್ತು ಬಸ್ಸಲ್ಲಿ ಓಡಾಡಿದ್ದಾರೆ. ತಿಂಗಳಲ್ಲಿ ₹1 ಬಸ್ ಚಾರ್ಜ್ ಕೊಡಂಗಿಲ್ಲ. ನೀವು ಬೀದರ್ಗೆ ಹೋದ್ರೂ ಕೊಡಂಗಿಲ್ಲ, ಚಾಮರಾಜನಗರಕ್ಕೆ ಹೋದ್ರೂ ಕೊಡಂಗಿಲ್ಲ, ಬೆಂಗಳೂರಿಗೆ ಹೋದ್ರೂ ಕೊಡಂಗಿಲ್ಲ. ನಿಮ್ಮ ಮಗನೂ ಕೇಳಂಗಿಲ್ಲ, ಗಂಡನ್ನೂ ಕೇಳಂಗಿಲ್ಲ, ಹಳಿ ಮೈನೂ ಕೇಳಂಗಿಲ್ಲ. ನೀವು ಎಲ್ಲೋದ್ರು ₹2,000 ನಿಮ್ಮ ಮಗನಿಗೆ ಅಥವಾ ನಿಮ್ಮ ಯಜಮಾನರಿಗೆ ನೇಮಕ ಮಾಡಿದ್ರೆ ನನಗೆ ಪ್ರತಿ ತಿಂಗಳು 2,000 ಕೊಟ್ಬಿಡಪ್ಪ, ನನ್ನ ಖರ್ಚಿಗೆ 2. ಖಂಡಿತ ಮುಂದಿನ ದಿನದಲ್ಲಿ ಈ ಬಾರಿ ಗೋಪಾಲ ಸ್ವಾಮಿ ನಾನು ಸ್ವಲ್ಪ ಅವನಿಗೆ ಗೊತ್ತಾಗಲಿಲ್ಲ, ಅಥವಾ ರಾಮಚಂದ್ರನಿಗೆ ಪುಟ್ಟೇಗೌಡರಿಗೆಲ್ಲ ಇಷ್ಟೊಂದು ಹತ್ರಕ್ಕೆ ಬರ್ತೀನಿ ಗೊತ್ತಾಗಿದ್ರೆ ಎಲ್ಲರೂ ದೀಪು ಇವರೆಲ್ಲ ಸೇರ್ಕೊಂಡು ಇನ್ನೊಂದು ಸ್ವಲ್ಪ ನೂಕ್ಬಿಡೋರು. ಅವರು ಇಷ್ಟೊಂದು ಹತ್ರಕ್ಕೆ ಬರ್ತೀನಿ ಗೊತ್ತಾಗಲಿಲ್ಲ, ಹಂಗಾಗಿ 5-6 ಸಾವಿರ ಹೋಟೆಲ್ಸ್ ಹೋದ್ರು. ಶ್ರೇಯಸ್ ಪಟೇಲ್ದು ಹೊರ್ತೇನೆ ಜನ ತೀರ್ಮಾನ ಮಾಡಿದ್ದಾರೆ, ಸಾಕು ಒಂದು ಕುಟುಂಬಕ್ಕೆ ಎಷ್ಟು ವರ್ಷ ಗಂಟ ಕೊಡೋಕ್ಕಾಗುತ್ತೆ. ಸೊ ಈ ಕುಟುಂಬನೂ ಸಹ ರಾಜಕೀಯವಾಗಿ ಬಂದಂಥ ಕುಟುಂಬ. ಶ್ರೇಯಸ್ ಪಟೇಲ್ಗೆ ಇಡೀ ಜಿಲ್ಲೆಯ ಜನ, ನಮ್ಮ ರಾಮಚಂದ್ರ ಹೇಳಿದಾಗೆ ಅಭ್ಯರ್ಥಿಗಳಿಗೆ ಎಷ್ಟೇ ಜನ ಆಸ್ಪಿರೆಂಟ್ ಇದ್ರು ಕೊನೆಗೆ ಎಲ್ಲರ ಜನರ ಬಾಯಿನಲ್ಲಿ ಶ್ರೇಯಸ್ ಪಟೇಲ್ ಇದೆ, ಈ ಬಾರಿ ಕೊಡೋಣ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಮುಖಂಡರುಗಳು ಇವತ್ತು ಪಕ್ಷದ ತೀರ್ಮಾನ ಆಗಿದೆ. ನೀವೆಲ್ಲರೂ ಆ ಒಂದು ರೀತಿ ನಿಮ್ಮ ಮನೆಯ ಅತ್ಯಂತ ನೊಂದಂಥ ಕುಟುಂಬ, ಅತ್ಯಂತ ಸಮಸ್ಯೆಯನ್ನ 2 ಬಾರಿ ತಾಯಿ, ಅವನೂ 1 ಬಾರಿ ಸೋತಿರ್ತಕ್ಕಂಥವ್ರು, ನೀವೆಲ್ಲರೂ ಸಹ ಈ ಚುನಾವಣೆಯಲ್ಲಿ ಅವ್ರು ಏನಾರು ಆರ್ಭಟ ಮಾಡಿ ನಿಮ್ಗೆ ಏನಾದ್ರು ಸೌಲಭ್ಯ ಕೊಡಿ, ಅವ್ರು ಕೊಟ್ಟರೆ ಎಷ್ಟು ಕೊಡ್ಬೋದು, ಅವ್ರು ಎಷ್ಟು ಸೌಲಭ್ಯ ಕೊಡ್ಬೋದು, ನಾವು ಪ್ರತಿ ತಿಂಗಳು ಕೊಡ್ತೀವಿ. ಅವ್ರು ಕೊಟ್ಟರು 1 ದಿವಸ, ನಾವು ಪ್ರತಿ ತಿಂಗಳು ಕೊಡ್ತೀವಿ. ಪ್ರತಿ ತಿಂಗಳು ಕೊಡ್ತೀವಿ, 5,000 ರೂಪಾಯಿ ಕೊಡ್ತೀವಿ. ಅವ್ರು 1 ದಿವಸ ಕೊಟ್ಟೋದ್ರೆ ಮತ್ತೆ ಬರಲ್ಲ. ನಾವು ಆ ಥರ ಇಲ್ಲ, 5 ವರ್ಷ, ಇನ್ನು ಉಳಿದಿರ್ತಕ್ಕಂಥ 4 ವರ್ಷಕ್ಕೂ ಸಹ ನಿಮಗೆ ಪ್ರತಿ ಮನೆಗೆ ಎಲ್ಲ ಸೌಲಭ್ಯವನ್ನು ತಲುಪಿಸ್ತೀವಿ. ಅವ್ರನ್ನ ಆಸೆ ತೋರಿಸಲಿ, ಆಮಿಷ ತೋರಿಸಲಿ, ದಬ್ಬಾಳಿಕೆ ಮಾಡಲಿ, ಬೇಡಿಕೆ ಮಾಡಲಿ, ಕಣ್ಣೀರು ಹಾಕಲಿ, ಎಲ್ಲವನ್ನೂ ಮರೆತು ನಿಮ್ದೊಂದು ಓಟು ಕಾಂಗ್ರೆಸ್ ಪಕ್ಷಕ್ಕಿರಬೇಕು, ಶ್ರೇಯಸ್ ಪಟೇಲ್ಗಿರಬೇಕು, ಅದು ರಾಹುಲ್ ಗಾಂಧಿಗಿರಬೇಕು, ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವ್ರಿಗಿರಬೇಕು, ಸಿದ್ದರಾಮಯ್ಯವ್ರಿಗಿರಬೇಕು, DK ಶಿವಕುಮಾರ್. ಆ ನೀತಿ ಶ್ರೇಯಸ್ ಪಟೇಲ್ಗೆ ಒಂದು ಅವಟ ಹಾಕೋದು ಇಡೀ ಕಾಂಗ್ರೆಸ್ಗೆ, ಇಡೀ ಸರ್ಕಾರಕ್ಕೆ ಶಕ್ತಿ ಬರುತ್ತೆ. ನಾವು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀವಿ. ದಯಮಾಡಿ ಇವತ್ತು ಏನು ಶಿವಲಿಂಗಣ್ಣ ಒಬ್ಬರೇ ಶಾಸಕರಿದ್ದಾರೆ, ಅವ್ರ ಜೊತೆ ಸಂಸದರಾಗೂ ಈ ಜಿಲ್ಲೆನಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತೀನಿ, ದಯವಿಟ್ಟು ಬೆಳಗೊಳ ಹೋಬಳಿನಲ್ಲಿ ಕನಿಷ್ಠ 5,000 ಲೀಡನ್ನ ನೀವು ಕೊಡ್ತೀರ ಅನ್ನೋ ಒಂದು ನಂಬಿಕೆ ಇದೆ. ನಾನು ನಿಮ್ಮ ಜೊತೆ ಇರ್ತೀನಿ. ಕೃಷಿ ಸಚಿವನಾಗಿ ನಾನು, DK ಶಿವಕುಮಾರ್, ಸಿದ್ದರಾಮಯ್ಯನವರು, ನಮ್ಮ ಶಿವಲಿಂಗಣ್ಣನ ಜೊತೆ, ಸಂಸದರ ಜೊತೆ, ಎಲ್ಲ ಮುಖಂಡರ ಜೊತೆ ಮತ್ತೊಂದು ಬಂದು ವಿಜಯೋತ್ಸವನ್ನ ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ನಿಮ್ಮೆಲ್ಲರ ಕಷ್ಟ ಸುಖಕ್ಕೆ ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀವಿ. ದಯವಿಟ್ಟು ನೀವೆಲ್ಲರೂ ಸಹ 26ನೇ ತಾರೀಕುವರೆಗೂ ಈ ಏನು ಬಂದಿದ್ದೀರಿ ಇದೇ ಉತ್ಸಾಹದಿಂದ ನೀವು ಸಂಪೂರ್ಣವಾಗಿ ನಮ್ಮ ಅಭ್ಯರ್ಥಿಗೆ ಶ್ರೇಯಸ್ ಪಟೇಲ್ಗೆ ನಿಮ್ಮ ಆಶೀರ್ವಾದವನ್ನ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮೂಲಕ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ, ನಾನು ಮತ್ತೊಂದು 3 ಗಂಟೆಗೆ ಫಂಕ್ಷನ್ ಇದೆ, 4 ಗಂಟೆ ಆಗಿದೆ. ದಯಮಾಡಿ ನಾನು ಹೊರಡ್ತೀನಿ. ಉಳಿದಂತ ಎಲ್ಲ ಲೀಡರು ಮಾತನಾಡ್ತಾರೆ, ದಯಮಾಡಿ ತಪ್ಪು